ಆ ಮ್ಯಾಮ್ ಎಲ್ಲ ಮ್ಯಾಚಿಂಗ್ ಹಾಕೊಂಡ್ಬರ್ತಾರೆ. ಯಾವ್ದು ತೋರ್ಸು ಹೋಗ್ಬೇಡ. ಹಲೋ 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 ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವಾಗ ಏನಂತ ಅಂದರೆ, ಇವತ್ತು ಮನಸ್ಸದು ಗ್ರ್ಯಾಜುಯೇಷನ್ ಡೇ. ನನ್ನ ಲಿಪ್ಸಲ್ಲಿ ಎಷ್ಟು ಡಾರ್ಕ್ ಆಗಿಬಿಡಿದೆ, ಪಿಗ್ಮೆಂಟೇಷನ್. ಸೊ ಇವತ್ತು ಮಾನಸದು ಗ್ರ್ಯಾಜುಯೇಷನ್ ಡೇ. ಸೊ 11:15 ಹಂಗೆ ನಾನು ಮನೆ ಬಿಡಬೇಕು. ಸೊ ಫೇಸ್ ವಾಶ್ ಮಾಡಿ ಐ ಥಾಟ್ ಫಸ್ಟು ಬಟ್ಟೆ ಹಾಕ್ಕೊಂಡು ಅದಾದಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಐ ಹ್ಯಾವ್ ಟು ಗೆಟ್ ರೆಡಿ. ಜಾಸ್ತಿ ಟೈಮ್ ಇಲ್ಲ, ಹಾಫ್ ಆನ್ ಅವರ್ ಇದೆ ಅಷ್ಟೇ. ಆ್ಯಂಡ್ ಇವತ್ತು ನಂದು ವೀಕ್ ಆಫ್ ಕೂಡ ಥ್ಯಾಂಕ್ಫುಲಿ. ಸೊ ಇವಾಗ ಹೋಗಿ ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ವಿಲ್ ಗೋ. ಇಲ್ಲಿಂದ ಆಲ್ಮೋಸ್ಟ್ ಒಂದು 16-17 ಕಿಲೋಮೀಟರ್ಸ್ ಇದೆ. ಐ ಆಮ್ ಥಿಂಕಿಂಗ್ ಕ್ಯಾಬಲ್ಲಿ ಹೋಗೋಣ ಅಥವಾ ಬಸ್ಸಲ್ಲಿ ಹೋಗೋಣ ಅಥವಾ ಬೈಕಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ನಾನು. ವಿಲ್ ಸಾರ್ಟ್ ಇಟ್ ಔಟ್. ಬಟ್ ಫಸ್ಟ್ ರೆಡಿ ಆಗೋಣ ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಮೋಸ್ಟ್ಲಿ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ಮಮ್ಮಿನೂ ಬರ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಅಂದರೆ ಸರ್ಪ್ರೈಸ್ ಮಾಡೋಣ, ಗೊತ್ತಿದ್ರೆ ಇಟ್ಸ್ ಓಕೆ. ರೆಡಿ ಆಗೋಣ ಇವಾಗ ಜಲ್ದಿ. ಓಕೆ, ರೆಡಿ ಆಗೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಜಾಸ್ತಿ ರೆಡಿ ಆಗ್ತಾ ಇದ್ದೀನಿ ಅಂದರೆ ಫುಲ್ ಆ ಥರ ಏನು ಮದುವೆಗೆ ಹೋಗೋ ಥರ ರೆಡಿ ಮಾಡ್ಕೊತಾ ಇಲ್ಲ. ಬೇಸಿಕ್ಸ್, ನನ್ನ ಕನ್ಸೀಲರ್ ಮತ್ತು ವಾಟ್ ಇಸ್ ದಿಸ್ ಬ್ಲಷ್, ಅದೇ ನನ್ನ ಬೇಸು. ಜಾಸ್ತಿ ನನಗೆ ಆ್ಯಕ್ಚುಲಿ ಯು ಕ್ಯಾನ್ ಸಿ ಅಲ್ಲ, ತುಂಬ ಪಿಂಪಲ್ಸ್ ಎಲ್ಲ ಬಂದಿದೆ. ಆ್ಯಂಡ್ ಇವಾಗ ನನಗೆ ತುಂಬ ಪಿಗ್ಮೆಂಟೇಷನ್ ಆಗ್ತಾ ಇದೆ ಸ್ಕಿನ್ ಮೇಲೆ. ಯು ಕ್ಯಾನ್ ಸಿ ನನ್ನ ಲಿಪ್ಸ್ ಕೂಡ ತುಂಬಾ ಡಾರ್ಕ್ ಆಗಿದೆ ಮುಂಚೆಗಿಂತ. ಸೊ ಐ ಥಿಂಕ್ ಪ್ರೆಗ್ನೆನ್ಸಿ ಸೈಡ್ ಎಫೆಕ್ಟ್ಸ್ ಇರಬಹುದು. ದೂರ ಪ್ಲಾಸ್ಟಿಕ್ ಇಟ್ಕೊಂಡು ಆಟಾಡ್ತಾ ಇದ್ದಾನೆ. ಸೊ ಅಷ್ಟೇ, ಬೇಸಿಕ್ಕಾಗಿ ರೆಡಿಯಾಗಿ ವಿಲ್ ಗೋ. ಸೊ ಜಸ್ಟ್ ಕವರಿಂಗ್ ಎಲ್ಲೆಲ್ಲಿ ಡಾರ್ಕ್ ಇದೆ ಅದು ಮಾತ್ರ ಕವರ್ ಮಾಡಿ. ಅಫ್ಕೋರ್ಸ್ ಚೀಕ್ ಬೋನ್ ಇಲ್ಲ, ಇದೆ ಇವಾಗಲೂ ಒಂಚೂರು. ಸೊ ಅದನ್ನೇ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್. ದಿಸ್ ಇಸ್ ಮೈ ಬೇಸ್. ಬುಬ್ಬು, ವಾಟ್ ಆರ್ ಯು ಡೂಯಿಂಗ್? ಓಕೆ, ರೆಡಿಯಾಗಿ ಆಯಿತು. ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಒಂದು, ಇಲ್ಲೇ ಎಲ್ಲೋ ಇತ್ತು, ಬ್ಯಾಗ್ ಒಳಗೆ ಹಾಕಿದ್ದೀನಿ. ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಕೂದಲು ನಾನು ಕಟ್ಬಿಟ್ಟು ಟ್ರಾವೆಲ್ ಮಾಡ್ತೀನಿ. ಸೊ ಈ ಬ್ಯಾಗ್ ತೊಗೊತಾ ಇದ್ದೀನಿ. ದಿಸ್ ಒನ್, ಇದರಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ, ಖಾಲಿ ಬ್ಯಾಗ್ ಇದೆ ಸದ್ಯಕ್ಕೆ. ಇದರಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ, ಅದೇ ಕೂದಲು ಕಟ್ಟೋಕ್ಕೆ. ಆ್ಯಂಡ್ ದಿಸ್ ಮಾವ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಜಸ್ಟ್ ಇನ್ ಕೇಸ್. ಆ್ಯಂಡ್ ಬಾಟಲ್ ತುಂಬಿಟ್ಕೊಂಡಿದ್ದೀನಿ ನೀರು. ಆ್ಯಂಡ್ ನನ್ನ ಕಾರ್ಡ್ ಹೋಲ್ಡರ್ ಐ ಆಮ್ ಟೇಕಿಂಗ್, ಆ್ಯಂಡ್ ಲಿಪ್ ಬಾಮ್ ಜಸ್ಟ್ ಬಿಕಾಸ್ ಐ ಫೌಂಡ್ ಇಟ್. ಮತ್ತು ನನ್ನ ವಾಲೆಟ್ ಏನಕ್ಕೆ ಅಂದರೆ ಇದರಲ್ಲಿ ಆ್ಯಕ್ಚುಲಿ ಕಾಸು ಇಲ್ಲಿದೆ, ಬರೀ 10 ರೂಪಾಯಿ ಇದ್ದಾವೆ. ನಂದು ಇದರಲ್ಲಿ ಆಧಾರ್ ಕಾರ್ಡ್ ಇದೆ, ಸೊ ಅದರಿಂದ ಇದನ್ನು ತೊಗೊತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ನಾನು ಕಾರ್ಡಲ್ಲೇ ಯೂಸ್ ಮಾಡೋದು, ಬಿಟ್ಟರೆ ಫೋನ್ಪೇ. ಸೊ ಅದನ್ನು ಇದ್ರೊಳಗೆ ಹಾಕೊತಾ ಇದ್ದೀನಿ. ಆ್ಯಂಡ್ ನಾನು ವಾಟರ್ ಬಾಟಲ್ ತೊಗೊತೀನಿ. ಸೊ ಮೇನ್ ವಾಟರ್ ಬಾಟಲ್ಗೋಸ್ಕರ ಟೇಕಿಂಗ್ ದಿಸ್ ಬ್ಯಾಗ್, ಇಲ್ಲಾಂದರೆ ಈ ಬ್ಯಾಗ್ ತೊಗೊಳ್ತಾ ಇದ್ದೆ. ಸೊ ದಟ್ಸ್ ಇಟ್, ಅಷ್ಟೇ, ನಂದೆಲ್ಲ ಆಯಿತು. ಮೀನು ಟಿಶ್ಯೂ, ಐಮ್ ಟೇಕಿಂಗ್ ಟಿಶ್ಯೂಸ್ ಬಿಕಾಸ್ ನನಗೆ ವಾಶ್ರೂಮ್ಗೆ ಬೇಗ ಏನದು ಆವಾಗವಾಗ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಅದರಿಂದ ಪ್ಲಸ್ ಐ ಆಮ್ ಎ ಟಿಶ್ಯೂ ಅಡಿಕ್ಟ್. ನನಗೆ ಟಿಶ್ಯೂ ಎಷ್ಟಿದ್ರೂ ಖಾಲಿ ಮಾಡಿಬಿಡ್ತೀನಿ ಆ ಥರ. ಸೊ ಅದರಿಂದ ಟಿಶ್ಯೂ ತೊಗೊಂಡೆ. ದಟ್ಸ್ ಇಟ್, ಅಷ್ಟೇ. ಆ್ಯಕ್ಚುಲಿ ಏನೂ ಇಲ್ಲ, ಖಾಲಿ ಹೊಡಿತಾ ಇದೆ ಬ್ಯಾಗು. ಬಟ್ ಸ್ಟಿಲ್ ವಾಟರ್ ಬಾಟಲ್ ಹಾಕಿದ್ರೆ ಸರಿ ಹೋಗುತ್ತೆ. ಆ್ಯಂಡ್ ಐ ಆಮ್ ರೆಡಿ. ಇವಾಗ ನಮ್ಮ ಮಮ್ಮಿಗೆ ಕಾಲ್ ಮಾಡೋಣ ಆ್ಯಂಡ್ ದೆನ್ ವಿಲ್ ಗೆಟ್ ಗೋಯಿಂಗ್. ಹೊರಟಿದ್ದೀವಿ ಫೈನಲಿ. ಟೈಮ್ ಎಷ್ಟು? 12:20 ಥರ ಆಗ್ತಾಯಿದೆ. ನಾನಲ್ಲ ಲೇಟ್ ಮಾಡಿದ್ದು, ನಾನು 11 ಗಂಟೆಗೆ ರೆಡಿ ಆಗಿದ್ದೆ. ನಮ್ಮ ಮಮ್ಮಿ ಲೇಟ್ ಮಾಡ್ತಾ ಇರೋದು. ಸೊ ಈ ವ್ಲಾಗ್ ನೋಡಾದರೂ ಮಾನಸಂಗೆ ಗೊತ್ತಾಗಲಿ ನಾನಲ್ಲ ಲೇಟ್ ಮಾಡಿದ್ದು ಅಂತ. ಅದಕ್ಕೋಸ್ಕರ, ಕಾರಣಕ್ಕೋಸ್ಕರ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಟ್ರಾಫಿಕ್ ಏನೋ ತುಂಬ ಇದೆ, ಬಟ್ ನಮ್ಮ ಮಮ್ಮಿಗೆ ಬಸ್ಸಲ್ಲಿ ಹೋಗ್ಬೇಕಿತ್ತು ಅಂತ. ಬಟ್ ಇಟ್ಸ್ ಓಕೆ, ಹೋಗೋಣ. ಕಾಲೇಜ್ ಒಳಗೆ ಫೈನಲಿ ಬಂದಿದ್ದೀವಿ. ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ವೇರ್ ಶಿ ಇಸ್.
ಹಾಯ್. ಏನೋ 3 ವರ್ಷ ದಮಾಕಿದಾಳೆ ಅಂತ ಏನೋ ಕೊಟ್ಟಿದ್ದಾರೆ. ಇನ್ನ ಕೊಡ್ತಾ ಇದಾರಾ? ಇನ್ನು ಏನೂ ಆಗಿಲ್ವಾ? ಫೋಟೋ ಆಗಿಲ್ವಾ ಇನ್ನು? ಬೇಡ ಹೋಗ್ತೀನಿ ಏನು ಮಾತಾಡಲ್ಲ. ಅವಳಿಗೆ ಆಕ್ಚುಲಿ ನಿಂಗೆ ಗೊತ್ತಿತ್ತ ಮಮ್ಮಿ ಬರುತ್ತೆ ಅಂತ? ಇವಳು ಏನೇನೋ ಗಾಸಿಪ್ಗಳು ಹೇಳ್ತಾ ಇದ್ದಾಳೆ ಕಾಲೇಜ್ ಬಗ್ಗೆ, ಬಟ್ ಐ ಕಾಂಟ್ ಟೆಲ್ ಯು ಆಲ್ ದಟ್. ಇದು ಆಡಿಟೋರಿಯಂ ಅಂತೆ. ಎಲ್ಲಾರು ಹಂಗೆ ಲಾಸ್ಟ್ ಅಲ್ಲಿ ಹೇಳೋದು ಓದಾದ್ಮೇಲೆ. ಸೊ ಅದು ಎಂಟ್ರೆನ್ಸ್ ಅಂದ್ರೆ ಫ್ರಂಟ್ ಗೇಟ್ ಅದು. ಸೊ ಇವೆರಡು ರೂಮ್ ಏನಂತ ಅವಳಿಗೆ ಗೊತ್ತಿಲ್ವಂತೆ, ಬಟ್ ಒಳಗಡೆ ಅಡ್ಮಿನಿಸ್ಟ್ರೇಷನ್ ತರ ಕಾಣಿಸ್ತಾ ಇದೆ. ಇಟ್ ಇಸ್ ಆಫೀಸ್ ಪೀಪಲ್ ಎಲ್ಲ ಕೂತಿದ್ದಾರೆ. ಅಂಡ್ ಇದು ಕಾಲೇಜ್ ಕ್ಯಾಂಪಸ್ ಒಳಗಡೆ ಅಲ್ಲಂತ ಮೇಲ್ಗಡೆ ಎಷ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಇದು ಲ್ಯಾಬ್, ಇದು ಇವಳು ಹ್ಯಾಂಗ್ ಔಟ್ ಪ್ಲೇಸ್ ಅಂತ ನೋಡ್ಕೊಬಿಡಿ. ಆಮೇಲೆ ಇದೆಲ್ಲ ಇವಳೆ ಅದೇ ಡೈಲಿ ಕಾಲೇಜ್ಗೆ ಬರ್ತೀನಿ ಅಂತ ಬಂದು ನೀರ್ ಹಾಕಿ ಬೆಳೆಸಿರೋದು. ಫ್ರೆಂಡ್ಸ್ ಕುಶಲ ಬೇಗನ. ಹಾಯ್. ಇವಳಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ, ಅದ್ರ ಫೋಟೋ ತೆಗ್ದಿಲ್ವಂತೆ. ಸೊ ಇವಾಗ ನಾವೇ ತೆಗಿಯೋಕೆ ಹೋಗ್ತಾ ಇದೀವಿ. ಮಾಡಕ್ಕಾಗಲ್ಲ, ಈ ಲಾಕಲ್ ಸ್ಟೂಡೆಂಟ್ಸ್ ಎಲ್ಲ ಇದೇ ಕತೆ. ಇದು ಮಾಡ್ತಿರೋದು ದೊಡ್ಡ ವಿಷಯ. ಇಲ್ಲಿ ನೋಡಿ ಏನ್ ರೂಮ್ ಇದು ಅಂತ ಗೊತ್ತಿಲ್ಲ ಅಂತಾಳೆ. ಅಲ್ಲೇ ಬರ್ದಿದ್ದಾರೆ ಪ್ಲೇಸ್ಮೆಂಟ್ಸ್ ಎಲ್ಲ ಅಂತ, ಅದು ಗೊತ್ತಿಲ್ಲ ಇವಳಿಗೆ. ಯಾ ನೋ ಐಡಿಯಾ. ಮಮ್ಮಿ ಒಪಿನಿಯನ್ ಹೇಳಿದೀವಿ. ನಮ್ಗೆ ಫುಲ್ ಶಾಕ್ ಆಗ್ತಾ ಇದೆ, ಏನ್ ಹೇಳ್ಬೇಕು ಅಂತ ಮಾತೇ ಬರ್ತಾ ಇಲ್ಲ. ನನ್ ಮಗ್ಳು ಪಾಸ್ ಮಾಡಿದಾಳ ಅಂತ. ಇದು ಪ್ರಪಂಚದ 8ನೇ ಅದ್ಭುತ. 3 ವರ್ಷ ನನ್ಗೆ ಅನ್ನಿಸ್ತಿಲ್ಲ. ನಾನಿನ್ನ ಸ್ಕೂಲ್ ಹೋಗ್ಬಿಟ್ಟು ಬಂದೆ ಅಂತ ಅನಿಸ್ತಿದೆ. ಇನ್ನ ನಮ್ದು ಹೈಟ್ ನೋಡಿ ಹಂಗೆ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಅವಳು ಇವಾಗಿಂದ ಆರಾಮಾಗಿ ಮಾಡ್ಕೊಂಡಿದ್ದೆ. ಆ ಮ್ಯಾಮ್ ಎಲ್ಲ ಮ್ಯಾಚಿಂಗ್ ಹಾಕೋಬಿಡ್ತಾರೆ. ಇದು ತೋರ್ಸಕ್ ಹೋಗ್ಬೇಡ. ಇದು ಬ್ಲೂ ಪರಲ್ಲಿ ಇರುತ್ತೆ, ಬಟ್ ಬ್ಲಾಕ್ ಅಂಡ್ ವೈಟ್ ಮಾಡಿರ್ತೀನಿ, ನೋಡ್ಕೊಬಿಡಿ. ಅಚೀವ್ಮೆಂಟ್ ಮಾನಸಾಗೆ ಕವರ್ ಹುಷಾರಾಗಿ ಇಟ್ಕೋಬೇಕಂತೆ. ಫೈನಲಿ ಅವಳಿಗೆ ಸಿಕ್ಕಿದೆ ಗೌನು. ಅವಳ ಹೈಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾರನ್ನೋ ತೋರಿಸ್ತಾ ಇದ್ದಾಳೆ. ಹೈಟ್ ಕೇಳಿದ್ರಾ? ಓ ವಾವ್, ಹೈಟ್ ನೋಡಿ ಎಷ್ಟು ಕರೆಕ್ಟ್ ಕೊಟ್ಟಿದ್ದಾರೆ ಅಂತ. ಟೋಪಿ ಬೇಕಂತೆ. ಹಾಕಮ್ಮ ಟೋಪಿ, ಹಾಕಮ್ಮ ಅವಳಿಗೆ. ಮುಂದೆಗಡೆ ಸ್ವಲ್ಪ ಕೂದಲು ಬಿಟ್ಕೊಬಿಡ್ತಾರೆ, ಅದಾದ್ಮೇಲೆ ಟೋಪಿ ಹಾಕಿ. ಓಕೆ, ಗ್ರಾಜುಯೇಷನ್ ಡೇ ಮುಗೀತು ಅಂದ್ರೆ ನಾವು ಫೋಟೋಸ್ ತಗೊತಾ ಇದ್ದಾರೆ. ಸೊ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ಬಿಟ್ವಿ. ಇವಾಗ ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಹೋಟೆಲ್ ಹುಡುಕ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತೆ ಅಂತ. ನನಗೂ ಅಷ್ಟು ಮರ್ತೋಗ್ಬಿಟ್ಟಿದೆ, ಬಟ್ ಈ ರೋಡಲ್ಲ, ನೆಕ್ಸ್ಟ್ ರೋಡಲ್ಲಿತ್ತು. ನೋಡೋಣ ಹುಡುಕೋಣ, ಬಟ್ ರೋಡ್ ಚೆನ್ನಾಗಿದೆ. ಸೊ ಪನ್ನೀರ್ ಬಟರ್ ಮಸಾಲ ಮತ್ತೆ ನಾನ್ ತಗೊಂಡಿದ್ದೀವಿ.
ಆ್ಯಂಡ್ ತುಂಬ ರಶ್ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ಒಂದು ಸೈಡಲ್ಲಿ ಕುತ್ಕೊಂಡು ತಿನ್ಕೊಂಬಿಟ್ಟು ಹೋಗ್ಬಿಡ್ತೀವಿ. ಓಕೆ, ಗ್ರ್ಯಾಜುಯೇಷನ್ ಎಲ್ಲ ಮುಗೀತು, ಮನೆಗೆ ಬಂದು ರೀಚ್ ಆದ್ವಿ. ನಮ್ಮ ಮಮ್ಮಿ ಅಲ್ಲಿ ಹೋದರು, ನಮ್ಮ ಮಮ್ಮಿ ಮನೆಗೆ ಹೋದರು. ನಾನು ನಮ್ಮ ಮನೆಗೆ ಬಂದು ನಿದ್ದೆ ಮಾಡಬೇಕು ಅಂತ ಬಂದಿದ್ದೀನಿ. ಮುಖನೂ ತೊಳೆದಿಲ್ಲ, ಏನಿಲ್ಲ. ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಬಂದೆ. ನಾನು ಬರೋ ಅಷ್ಟರಲ್ಲಿ ಡೂಡಲ್ಲು ಅಂದರೆ ಒಂದು ರೂಮ್ ಡೋರ್ ನೀಟಾಗಿ ಲಾಕ್ ಆಗಲ್ಲ. ಸೊ ಇವನು ಪುಷ್ ಮಾಡಿದ್ರೆ ಸ್ವಲ್ಪ ಹಾರ್ಡಾಗಿ ಅದು ಡೋರ್ ಓಪನ್ ಆಗಿಬಿಡುತ್ತೆ. ಸೊ ರೂಮ್ದು ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಹೊರಗಡೆ ಬರೋಕ್ಕಾಗಿಲ್ಲ, ಅವನಿಗೆ ಸಿಕ್ಕಾಕೊಬಿಟ್ಟಿದ್ದಾನೆ ಒಳಗಡೆ. ನಾನು ಇವಾಗ ಬಂದು ಡೋರ್ ಓಪನ್ ಮಾಡಿದಾಗ ಅವನು ಮನೆ ಪೂರ್ತಿ ನೋಡಿದ್ರೆ ಎಲ್ಲೂ ಇಲ್ಲ. ಆಮೇಲೆ ರೂಮಲ್ಲಿ ನೋಡಿದ್ರೆ ರೂಮಲ್ಲಿ ನಿಂತ್ಕೊಂಡಿದ್ದಾನೆ. ಆಮೇಲೆ ಸರಿ ಆಯಿತು ಅಂತ ಡೋರ್ ಓಪನ್ ಮಾಡಿ ಇವಾಗ ಇಲ್ಲಿ ನನ್ನ ಜೊತೆಗೆ ಮಲ್ಕೊಳಕ್ಕೆ ಬಂದಿದ್ದಾನೆ. ನೀವು ತೋರಿಸ್ತೀನಿ. ಬುಬ್ಬು ರೂಮಲ್ಲಿ ಲಾಕ್ ಆಗಿಬಿಟ್ಟಿದ್ದ ನೀನು. ಹಾಂ, ಅಲೋನ್ ಯು ವರ್. ಅಮ್ಮ ಇಶ್ ಹೋಮ್ ನಾವು ಹಂಗೆ ಮಾಡಿದ್ದ ಇವನು ಡೂಡ. ನಿಜ ನೀನೋ ಅಲ್ಲೋಡಿ, ನನ್ನ ಜೊತೆ ಜಗಳಾಡ್ತಾ ಇದ್ದ. ನಾನು ನನ್ನ ಕೈನ ಹಿಡ್ಕೊಂಡು ಜಗಳಾಡ್ತಾ ಇದ್ದ ನಾನು. ಅಣ್ಣ ಸೊ ಇವಾಗ ಅವನು ನಾನು ಒಂದು ರೌಂಡು ನಿದ್ದೆ ಮಾಡಿ ಎಷ್ಟಿವಾಗ 3:30 ಆಗ್ತಾಯಿದೆ. ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಹೊತ್ತಿರಲಿಲ್ಲ, ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಅನ್ಕೊತೀನಿ. ಅದಾದಮೇಲೆ ಬಂದ್ಬಿಟ್ವಿ ಊಟ ಮಾಡಿಕೊಂಡು. ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಹಳ್ಳಿನ ಅಲ್ಲ ಏನೋ ಮನೆ, ಯಾವುದೋ ಮನೆ, ಅದು ಹಾಕ್ತೀನಿ ನಾನು, ಹೆಸರು ನೆನಪಾದರೆ ಹಾಕ್ತೀನಿ. ಅಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ಅಲ್ಲಿ ಹೋಗಿ ಬಟರ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ ತಿಂದು, ನಾನೊಂದು ನಮ್ಮ ಮಮ್ಮಿ ಒಂದು ತಿಂದು ಮತ್ತು ಅಲ್ಲಿಂದ ಹೊರಟ್ವಿ ಆಟೋಲ್ಲೇ. ಅಲ್ಲಿಂದ ಬರೋಕ್ಕೆ 1 ಅವರ್ ಆಯಿತು. ಸೊ ಅಷ್ಟೇ, ಸುಸ್ತಾಗಿದೆ, ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳ್ತೀನಿ. ಅದಾದಮೇಲೆ ಅಷ್ಟೇ, ಆಮೇಲೆ ಮೀಟ್ ಮಾಡ್ತೀನಿ. ಸಂಜೆ ಟೀ ಕುಡಿಬೇಕಾದ್ರೆ ಮೀಟ್ ಮಾಡ್ತೀನಿ. ಓಕೆನಾ? ಇವಾಗ ಗುಡ್ ನೈಟ್. ಟೈಮ್ ಇವಾಗ ಕಾಣಿಸ್ತಾ 5:45 ಆಗ್ತಾಯಿದೆ. ನಾನು ಎದ್ದು ಫೇಸ್ ವಾಶ್ ಮಾಡಿ, ಕ್ರೀಮ್ ಏನೂ ಹಾಕಿಲ್ಲ, ಸುಮ್ಮನೆ ಕೂತಿದ್ದೀನಿ. ಡೂಡಲ್ ಬಿಸ್ಕೆಟ್ ತಿಂತಾ ಇದ್ದಾನೆ. ಆ್ಯಂಡ್ ನಾನು ಬಿಸ್ಕೆಟ್ ತಿನ್ನಬೇಕು. ಇದು ನನ್ನ ಬಿಸ್ಕೆಟ್, ನಾನು ಬಿಸ್ಕೆಟ್ ತಿಂತೀನಿ. ನನ್ನ ಬಿಸ್ಕೆಟ್ ಓಕೆ. ಇವಾಗ ನನ್ನ ಫೇಸ್ ಬಿಸ್ಕೆಟ್ಗಿಂತ ದೊಡ್ಡದಾಗಿದೆ. ಮಲ್ಗೆ ಎದ್ದಿರೋದ್ರಿಂದ ಫುಲ್ ಪೂಫಿ ಆಗಿದೆ ನನ್ನ ಫೇಸು. ಆಯಿತು, 5:45 ಆಯಿತು. ಟೀ ಕುಡಿತಾ ಇದ್ದೀನಿ ಎದ್ದು. ಇವಾಗ ಫ್ಯಾಮಿಲಿ ಗ್ರೂಪಲ್ಲಿ ಕುತ್ಕೊಂಡು ಪಿಕ್ಚರ್ಸ್ನೆಲ್ಲ ನಾನು ಶೇರ್ ಮಾಡಬೇಕು. ಸೊ ಇಟ್ ವಾಸ್ ದ ನೈಸ್ ಡೇ. ಅಂದರೆ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ನಾನು ಎಲ್ಲೋ ಹೊರಗಡೆ ಹೋದೆ. ಇನ್ಫ್ಯಾಕ್ಟ್ ನನ್ನ ಆಫೀಸ್ ಕಡೆಯಿಂದನೂ ಔಟಿಂಗ್ ಎಲ್ಲ ಇತ್ತು, ಊಟ ಇತ್ತು. ನಾನು ಹೋಗದೇ ಇರೋಕ್ಕೆ ಶುರು ಮಾಡಿದಾಗಿಂದ ಒಂದು ಟೀಮ್ ಡಿನ್ನರ್ ಆಗಿದೆ, ಒಂದು ಟೀಮ್ ಔಟಿಂಗ್ ಆಗಿದೆ. ಬಟ್ ನಾನು ಎರಡಕ್ಕೂ ಹೋಗಿಲ್ಲ. ಆಯಿತಾ? ಮತ್ತು ನನ್ನ ಫ್ರೆಂಡ್ಸ್ ಲೈಫಲ್ಲಿ ಕೂಡ ಏನೇನೋ ಫಂಕ್ಷನ್ ಎಲ್ಲ ಆಗ್ತಾಯಿದೆ. ದೇ ಡೋಂಟ್ ನೋ ದಟ್ ಐ ಆಮ್ ಪ್ರೆಗ್ನೆಂಟ್. ಅದರಿಂದನೇ ನಾನು ಹೋಗಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಇವ್ರು ಸುಮ್ಮನೆ ಬಂದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಎನಿವೇ, ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿ ಚೆನ್ನಾಗಿ ಅನ್ನಿಸ್ತು. ಸ್ಪೆಷಲಿ ಕಾಲೇಜ್ ಎನ್ವೈರ್ಮೆಂಟ್ಗೆ ಹೋಗಿ ಇನ್ನೂ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ನನ್ನ ಕಾಲೇಜ್ದು ಏನದು ಮೆಮರೀಸ್ ಎಲ್ಲ ವಾಪಸ್ ಬಂತು ನನಗೆ. ಚೆನ್ನಾಗಿ ಅನ್ನಿಸ್ತು. ಇಟ್ ವಾಸ್ ಅ ವೆರಿ ನೈಸ್ ಡೇ. ಸ್ವಲ್ಪ ಹೊತ್ತೇ ಹೋಗಿದ್ದಿದ್ದು, ಬಟ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಮಾನಸ ಮನೆಗೆ ಬಂದಿದ್ದಾಳೆ ಅಂತ ನಾನು ಏನೋ ಕೇಳಿಲ್ಲ, ಕಾಲ್ ಮಾಡಿಲ್ಲ. ಇವಾಗ ಮಾಡಬೇಕು. ಫಸ್ಟು ಗ್ರೂಪಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡಿ, ಅದಾದಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ನಮ್ಮ ಮಮ್ಮಿಗೆ. ಸೊ ಐ ಹೋಪ್ ನಿಮಗೆ ಈ ಪುಟ್ಟು ಒಂದು ವಿಡಿಯೋ ಇಷ್ಟ ಆಯಿತು ಅಂತ. ಆ್ಯಂಡ್ ಯಾರ್ಯಾರು ಗ್ರ್ಯಾಜುಯೇಟ್ ಆದರೂ ಈ ವರ್ಷ, ಬಿ ಎಡ್ ಕಾಮರ್ಸಿಂದ ಆಗಲಿ, ಸೈನ್ಸಿಂದ ಆಗಲಿ, ಎಂಜಿನಿಯರಿಂಗ್ ಬ್ರಾಂಚ್ ಇರ್ಬೋದು, ಯಾವುದೇ ಬ್ರಾಂಚ್ ಇರ್ಬೋದು, ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಕರಿಯರ್. ಇನ್ನು ಏನದು ಫೈನಲ್ ಎಕ್ಸಾಮ್ ಮುಗಿಯೋ ತನಕನೂ ನಿಮ್ಗೆಲ್ಲರಿಗೂ ಕಾಲೇಜ್ಗೆ ಹೋಗೋ ಚಾನ್ಸ್ ಇದೆ. ಸೊ ಚೆನ್ನಾಗಿ ಡೈಲಿ ಕಾಲೇಜ್ಗೆ ಹೋಗಿ, ಲೆಕ್ಚರ್ಸ್ ಇಲ್ಲ ಅಂತ ಏನದು ಲೆಸನ್ಸ್ ಏನೂ ಹೇಳ್ಕೊಡ್ತಾ ಇಲ್ಲ ಅಂತಂದ್ರೂ ಕಾಲೇಜ್ಗೆ ಹೋಗಿ ಇರೋಂದು ಕೆಲವು ದಿನಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಕಾಲೇಜಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂಡಲ್ಲಿ ನೋಡ್ತಾ ಇದ್ದೇನೆ ಕನ್ಫ್ಯೂಷನಲ್ಲಿ, ಯಾವ ಜೊತೆ ಮಾತಾಡ್ತಾ ಇದ್ದಾಳೆ ನೋಡು ಅಂತ.
ಸೊ ಹಾಯ್ ಬೂಬು, ಹೇ ಬುಬ್ಬು. ಬಿಸ್ಕೆಟ್ ಡಬ್ಬ ಎಷ್ಟು ತನಕ ಹಿಡಿಯುತ್ತೋ ಅವನು ಅಷ್ಟು ತನಕ ಹಂಗೆ ಕೂತಿರ್ತಾನೆ, ಒಳ್ಳೆ ಗುಡ್ ಬಾಯ್ ಥರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಯಾವ್ಯಾವ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ನೀವು ಗ್ರ್ಯಾಜುಯೇಟ್ ಆಗಿದ್ದು ಯಾವ ವರ್ಷ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.